ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಹೂಕೋಸು ಮತ್ತು ಆಲೂಗಡ್ಡೆ ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಮುದ್ದೆಗೆಲ್ಲ ತುಂಬಾ ರುಚಿ ಇರುತ್ತೆ. ನೋಡಿ, ಇಲ್ಲಿ ಒಣಮೆಣ್ಸಿನ್ಕಾಯಿ ಸ್ವಲ್ಪ, ಧನಿಯಾ ಪೌಡ್ರು 2 ಚಮಚ, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಮತ್ತು ಈರುಳ್ಳಿ 2, ಬೆಳ್ಳುಳ್ಳಿ 1, ನೋಡಿ ಚಕ್ಕೆ ಲವಂಗ, ಹಸಿ ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಮತ್ತು ನೋಡಿ ಇಲ್ಲಿ ಹೆಸ್ರು ಕಾಳು ಮತ್ತು ಆಲೂಗಡ್ಡೆ 1 ವಿಷಲ್ ಹಾಕಿ ಕೂಗಿಸಿಟ್ಕೊಂಡಿದ್ದೀನಿ. ಮತ್ತು ಹೂಕೋಸು ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಹಾಫ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಗ ಆಗುತ್ತೆ, ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಈಗ ಅದಕ್ಕೆ ಕಟ್ ಮಾಡಿರೋ ಅಂಥ ಈರುಳ್ಳಿ, ನಿಮ್ಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಜಾಸ್ತಿ ಆಗುತ್ತೆ, ಟೇಸ್ಟೂ ಚೆನ್ನಾಗಿ ಬರುತ್ತೆ. ನೋಡಿ, ಒಣಮೆಣ್ಸಿನ್ಕಾಯಿ ನಮಗೆ ಖಾರಕ್ಕೆ ಹೇಗೆ ಬೇಕೋ ಆಗ ಹಾಕ್ಕೊಳ್ಬೇಕು. ನೋಡಿ, ಸ್ವಲ್ಪ ಬಾಡಿಸ್ಕೊಂಡ ನಂತರ ಟೊಮೊಟೊ, ನಾನು 2 ಟೊಮೊಟೊ ಹಾಕ್ತಾಯಿದ್ದೀನಿ, ಚಿಕ್ಕ ಟೊಮೊಟೊ. ಚಕ್ಕೆ ಲವಂಗ ಒಂದು 4, ಚಕ್ಕೆ ಒಂದು ಅರ್ಧ ಇಂಚಷ್ಟು ಚಕ್ಕೆ. ನೋಡಿ, ಈ ಥರ ಫ್ರೈ ಮಾಡೋದ್ರಿಂದ ತುಂಬಾ ರುಚಿ ಇರುತ್ತೆ, ಹಸಿ ವಾಸನೆ ಎಲ್ಲ ಇರಲ್ಲ. ನೋಡಿ, ಧನಿಯಾ ಪೌಡ್ರು 2 ಚಮಚ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ಟವ್ ಆಫ್ ಮಾಡಿಬಿಡ್ಬೇಕು. ಆ ಬಿಸಿನಲ್ಲೇ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಡ್ರೈ ಆಗುತ್ತೆ, ಆ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಧನಿಯಾ ಪುಡಿದು ಕೊತ್ತಂಬರಿ ಸೊಪ್ಪುದೆಲ್ಲ. ಈಗ ತಣ್ಣಗಾಗಿ ಬಿಡಬೇಕು ಸ್ವಲ್ಪ ಹೊತ್ತು. ನೋಡಿ, ಇಲ್ಲಿ ಹಸಿ ಕಾಯಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋಂಥದ್ದು. ನಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಸಾರು ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ನೋಡಿ, ಫಸ್ಟ್ ಒಂದು ಸರಿ ಈ ಥರ ಗ್ರೈಂಡ್ ಮಾಡ್ಕೊಬೇಕು. ಮಸಾಲೆ ಜೊತೆ ಹಾಕಿದ್ರೆ ಕಾಯಿ ಸ್ವಲ್ಪ ಸರಿಯಾಗಿ ನುಣ್ಣಗಾಗಲ್ಲ. ಫಸ್ಟ್ ಕಾಯಿ ಹಾಕಿ ಥರ ಒಂದು ಸರಿ ಇದು ಮಾಡಿಕೊಂಡ್ರೆ ಸ್ವಲ್ಪ ಪೌಡ್ರ್ ಆಗುತ್ತೆ. ಈಗ ಮಸಾಲೆ ಇದೆಲ್ಲ ಹಾಕಿದಾಗ ಚೆನ್ನಾಗಿ ನೈಸಾಗೆ ರುಬ್ಕೊಳ್ಬೋದು. ನೋಡಿ, ಸ್ವಲ್ಪ ನೀರು ಹಾಕಿ ನಾವೇನು ಹುರಿದಿದ್ವಿ ಮಸಾಲೆ ಹಾಕಿ ರುಬ್ಕೊಳ್ಬೇಕು. ನೋಡಿ, ರುಬ್ಬಿದಾಗಿದೆ. ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು, ಕುಕ್ಕರ್ ಆದರೂ ಪರವಾಗಿಲ್ಲ, ಏನಾದರೂ ಪಾತ್ರೆ ಆದರೂ ಪರವಾಗಿಲ್ಲ, ಅದಕ್ಕೆ 2ರಿಂದ 3 ಚಮಚ ಎಣ್ಣೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆ, ಈಗ ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಸಣ್ಣದಾಗಿ ಕಟ್ ಮಾಡಿರೋಂಥದ್ದು. ನೋಡಿ, ಈರುಳ್ಳಿ ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು. ಒಟ್ಟಿಗೆ ಒಗ್ಗರಣೆ ಹಾಕ್ಬಿಟ್ಟು ಹಾಗೆ ಸಾಂಬಾರಿಗೆ ಮಾಡ್ತಾಯಿದ್ದೀನಿ, ಕೊನೆಯಲ್ಲೂ ಹಾಕ್ಬೋದು. ನೋಡಿ, ಈಗ ರುಬ್ಬಿರೋ ಅಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರಿಗೆ ಈ ಥರ ಹಾಕ್ಕೊಂಡು, ನಮ್ಗೆ ಹದ ನೋಡಿಕೊಂಡು ಎಷ್ಟು ಬೇಕೋ, ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಬೇಕು. ಸ್ವಲ್ಪ ತೆಳುವಿದ್ರೇ ಚೆನ್ನಾಗಿರುತ್ತೆ, ವಿಪರೀತ ಗಟ್ಟಿ ಇದ್ದರೆ ಮುದ್ದೆಗೆಲ್ಲ ಅಷ್ಟು ಚೆನ್ನಾಗಿರಲ್ಲ. ನೀವು ಈ ಸಾಂಬಾರು ಮಾಡಿದ್ರೆ ನಿಮಗೆ ಚಿಕನ್ ಸಾಂಬಾರು ನೆನಪೇ ಆಗಲ್ಲ, ಅಷ್ಟು ರುಚಿ ಇರುತ್ತೆ. ನೋಡಿ, ಮರಳ್ತಾ ಇದೆ ಈಗ ನೋಡಿ, ಹೆಸ್ರು ಕಾಳು 1 ವಿಷಲ್ ಕೂಗಿಸಿರೋಂಥದ್ದು. ತುಂಬ ಇದಾಗ್ಬಿಟ್ರೆ ನುಣ್ಣಗಾಗ್ಬಿಡುತ್ತೆ, ಬಾಯಿಗೆ ಸಿಗಲ್ಲ ತಿನ್ನಬೇಕಾದ್ರೂ. ಹಾಫ್ ಬಾಯ್ಲ್ ಮಾಡಿ ಥರ ಹಾಕಿದ್ರೆ ಆಲೂಗಡ್ಡೆನೂ 2 1 ವಿಷಲ್ ಕೂಗಿಸ್ಕೊಂಡಿರೋದು ನಮಗೆ ಬಾಯಿಗೆ ಸಿಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹದವಾಗಿ ಬೇಯುತ್ತೆ ಆ ಥರ ಮಾಡೋದ್ರಿಂದ. ನೋಡಿ, ಇಷ್ಟು ತೆಳುವಿರಬೇಕು, ಅದಿನ್ನೂ ಕುದಿ ಬಂದಮೇಲೆ ಕುದೀತಾ ಗಟ್ಟಿಯಾಗುತ್ತೆ ಸಾಂಬಾರು. ನೋಡಿ, ಗಟ್ಟಿ ಆಗಿದೆ. ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು, ತುಂಬಾ ರುಚಿ ಇರುತ್ತೆ. ನೋಡಿ, ಈಗ ಕೊನೆಯಲ್ಲಿ ಸ್ವಲ್ಪ ಅದು ಬೇಯಿಸ್ಕೊಂಡ್ಮೇಲೆ ಆಲೂಗಡ್ಡೆ ಹೆಸ್ರು ಕಾಳು ಹಾಕ್ಕೊಂಡು ಬೇಯಿಸ್ಕೊಂಡ್ಮೇಲೆ ಹೂಕೋಸು ಹಾಕಬೇಕು. ಹೂಕೋಸು ಹಾಫ್ ಬಾಯ್ಲ್ ಆಗಿದೆ, ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ದೀನಿ 5 ನಿಮಿಷ. ಆಗ ಚೆನ್ನಾಗಿ ಉಪ್ಪು ಹಿಡ್ದಿರುತ್ತೆ, ಹದವಾಗಿ ಎಲ್ಲ ಬೇಯುತ್ತೆ, ನಾವು ಡೈರೆಕ್ಟ್ ಹಾಗೆ ಹಾಕೋದಕ್ಕಿಂತ.
ನೀವು ಇದ್ರ ಜೊತೆ ಹೆಸ್ರು ಕಾಳು ಬದಲು ಇದ್ಕಿದ ಅವರೆಬೇಳೆ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಬಟಾಣಿನೂ ಹಾಕ್ಕೊಳ್ಬೋದು. ಇದು ಹೂಕೋಸು ಸ್ವಲ್ಪ ಹಿಟ್ಟು, ಅದಕ್ಕೆ ಹೆಸ್ರು ಕಾಳು ಹಾಕಿದ್ದೀನಿ. ಎರಡೂ ಬ್ಯಾಲೆನ್ಸ್ ಆಗುತ್ತೆ, ತಂಪಲ್ವ ಹೆಸ್ರು ಕಾಳು. ನೋಡಿ ರೆಡಿಯಾಗಿದೆ. ತುಂಬಾ ರುಚಿ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ. ಎಲ್ಲರೂ ಇಷ್ಟಪಡ್ತಾರೆ ಈ ಥರ ಸಾಂಬಾರು ಮಾಡಿದಾಗ. ಹೆಸ್ರು ಕಾಳು ಹಾಕಿ ಮಾಡಿದ್ರೆ ನಿಮಗೆ ಅದು ಹಿಟ್ಟು ಅಂಶ ಕಡಿಮೆ ಆಗುತ್ತೆ. ನೋಡಿ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.